ಸಮಾಧಾನ ಮಾಡಿ ಬನ್ನಿ. ಏನಿದು ದೇವನೇ ವಿಧಿಯಾಟವೇ, ಏನಿದು ದೇವನೇ ವಿಧಿಯಾಟವೇ. ಅಲೆ ಆದಿತ್ಯ, ಮೇಲು ಕೀಳು ನೋಡೋದಿಲ್ಲ ಭಾವ, ಸ್ವಲ್ಪ ಧೈರ್ಯ ತಂದ್ಕೋ ಭಾವ. ಸಮಯ ಮೀರೋಗ್ತಿದೆ. ಬರ್ರೆಯಾ, ಬನ್ನಿ. ಇಲ್ಲಿ ಸ್ವರ್ಗವು ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು, ಏನಿದ್ದರೇನು ಎಲ್ಲ ಮನೆಯವರೆಗೂ ಬಂದ್ ಮಗ ಮನೆಯೊಳಗೆ ಹೆಜ್ಜೆ ಹಿಡದೆ ಹೊರಗಡೆನೆ ಹೋಗ್ತಾ ಇದ್ದಾನಲ್ವೋ. ಏನಿದು ದೇವನೇ ಏನಿದು ಏನಂದ್ರೆ ಏನಂದ್ರೆ ಯಾರಾದರೇನು ಕಣ್ಣು ಬಿಡದು ಯಾರಿದ್ದರೇನು ಎಲ್ಲ ಮಣ್ಣು ಏನಿದು ದೇವನೇ ಏನಿದು ದೇವನೇ ಸಮಾಧಾನ ಮಾಡ್ಕೊಂಡು ನಿಂತ್ಕೊಳ್ಳೆ. ನಿಮ್ ನಾಟಕ, ಈ ವೇಷಗಳೆಲ್ಲ ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಇಷ್ಟಕ್ಕೂ ಯಾರೇ ನೀನು? ಮಲ್ಲಿ ಯಾರು ಅಂತ ಗೊತ್ತಿಲ್ದವಳ ತರ ಕೇಳ್ತಿದ್ಯಲ್ಲ. ಗೊತ್ತಮ್ಮ, ಇವಳ ಬಗ್ಗೆ ಚೆನ್ನಾಗ್ ಗೊತ್ತು. ಈ ಮಹಾತಾಯಿ ಮನೆ ಕಾಲಿಟ್ಟಾಗ್ಲಿಂದಾನೆ ಇವಳ ದರಿದ್ರ ನಮ್ಮೆಲ್ಲರಿಗೂ ಅಂಟ್ಕೊಳ್ತು. ನೀನ್ ಮನೆಗ್ ಬಂದ್ಮೇಲೆ ನಮಗೆಲ್ಲ ಕಷ್ಟಗಳು ಶುರುವಾಯ್ತು. ನಾನ್ ಬಂದಿದ್ಕಿನೇ ಕಷ್ಟನ ಅಮ್ಮಾರೆ? ಆಹಾ, ಏಯ್, ನೀನ್ ಬಂದಿದ್ದಕ್ಕೆ ಕಣೆ. ಎಷ್ಟೋ ಮುದ್ದಾಗ್ ಬೆಳೆಸಿದ್ ನನ್ ಸೋದ್ರ ಸೊಸೆ ಭೈರವಿ ಬೆಂಕಿ ಮೇಲ್ ನಡುದ್ಲು. ಇರುವೆ ಕೂಡ ಅಪಕಾರ ಮಾಡದೇ ಇರೋ ನನ್ ಗಂಡ ಚಾಟಿ ಏಟ್ ತಿನ್ನೋ ಹಾಗಾಯ್ತು. ಮೊದ್ಲು ನಮ್ಮ ಅಣ್ಣನಿಗೆ ಪಾರ್ಶ್ವವಾಯು, ಅದಾದ್ಮೇಲೆ ನನ್ ಗಂಡನಿಗೆ ಪಾರ್ಶ್ವವಾಯು, ಈಗ ನನ್ ಸೋದರಳಿಯ ಸ್ಮಶಾನಕ್ಕೆ ಹೊರಟೋದ. ಯಾಕೆ ಇದೆಲ್ಲ ನಿನಗೆ ಕಷ್ಟ ಅನ್ನಿಸ್ತಾ ಇಲ್ವಾ? ಏನೇ ಹಾಗ್ ನೋಡ್ತಾ ಇದ್ಯಾ? ಕಣ್ ಗುಡ್ಡೆ ಕಿತ್ತಿ ನಿನ್ ಕೈ ಕೊಟ್ಬಿಡ್ತೇನೆ, ಹುಷಾರ್. ಮನೆ ಮಗ ಹೋದ ಅನ್ನೋ ದುಃಖ ಸಂಕಟ ಇಲ್ದೆ ಈ ಸಮಯದಲ್ಲಿ ಜಗಳ ಮಾಡ್ತಿದ್ಯಲ್ಲೇ. ಏನಮ್ಮ, ಇದು ಜಗಳ ತರ ಕಾಣಿಸ್ತಾ ಇದೆಯಾ? ಇದು ಜಗಳ ಅಲ್ಲ. ಇಲ್ಲಿ ನೋಡು, ಈ ಶನಿ ಗ್ರಹದಿಂದ ಈಗ್ಲಾದ್ರೂ ಬಿಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಈ ಶನಿ ದೆಸೆಯಿಂದ ಕೌಸಲ್ಯ ಕತ್ತಲ್ ತಾಳೆ ಬಿದ್ದೋಯ್ತು.
ಅಳು ನೋಡಾದ್ರೂ ನಮ್ಮನ್ ಬಿಟ್ಟು ಹೋಗ್ಬೇಕು ಅನ್ನಿಸ್ತಿಲ್ವಾ? ಬಂಗಾರದಂತ ನನ್ನ ಅಳಿಯ ಸತ್ ಹೋದ. ಇಲ್ ನೋಡು, ನಮಗೆ ಇವತ್ತಿಂದ 10 ದಿನ ಸಾವಿನ ಸೂತ್ಕ. ಈಗ್ಲಾದ್ರೂ ನೀನ್ ತೊಲಗಿದ್ರೆ ಸಂತೋಷ ಪಡ್ತೀನಿ. ಹೋಗು. ಇಂಥ ಕಷ್ಟ ಕಾಲದಲ್ಲಿ ಭೈರವಿ ಅಮ್ಮವ್ರನ್ನ ಈ ಮನೆಯವ್ರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗಕ್ಕಿಲ್ಲ. ಏನ್ ಇನ್ನು ಯೋಚನೆ ಮಾಡ್ತಾ ಇದೀಯಾ? ಸೂತ್ಕ ಅಂತ ಹೇಳ್ತಾ ಇದ್ರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಹೋಗು. ನಿಮಗ್ ಸೂತ್ಕ ಆದ್ರೆ ನನಗೂ ಸೂತ್ಕನೇ ಅಲ್ವಾ ಅಮ್ಮವ್ರೆ? ಏನೇ, ನಮ್ಮನೆ ಮಗ ಸತ್ರೆ ನಿನಗ್ಯಾಕೆ ಸೂತ್ಕ? ನೀನೇನಾದ್ರೂ ಸತ್ತಿರೋನಿಗ್ ಜೊತೆಲಿ ಹುಟ್ಟಿದ ತಂಗಿನ ಅಥವಾ ನನ್ ಜೊತೆನಲ್ಲಿ ಹುಟ್ಟಿದವಳೇನೆ? ನನಗೆ ಆಶ್ರಯ ಕೊಟ್ಟಿರೋ ಈ ಮನೆ ವಿಷಯದಲ್ಲಿ ನನಗೂ ಸಂಬಂಧ ಇರುತ್ತಲ್ವಾ ಅಮ್ಮವ್ರೆ? ಊಟ ಆಗ್ತವ್ರ ಕಷ್ಟ ಸುಖದಲ್ಲಿ ನನಗೂ ಭಾಗ ಇರ್ತೈತೆ ಅಮ್ಮವ್ರೆ. ಅಮ್ಮ, ನೋಡಿದ್ಯಾ? ಈಗ ಇವಳು ಏನ್ ಹೇಳಿದ್ಲೋ ಕೇಳಿಸ್ಕೊಂಡ್ಯಾ? ಈಗ ನೋಡಿದ್ರೆ ನಮ್ ಕಷ್ಟ ಸುಖದಲ್ಲಿ ಭಾಗ ಇದೆ ಅಂತಿದ್ದಾಳೆ. ನಾಳೆ ಈ ಆಸ್ತಿ ಪಾಸ್ತಿನಲ್ಲೂ ಭಾಗ ಇದೆ ಅಂತಾಳೋ ಏನೋ? ಜಲಜಾ, ನಿಲ್ಸು. ಮಲ್ಲಿ ವಿಷಯದಲ್ಲಿ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಮಲ್ಲಿ, ಕೌಸಲ್ಯನ್ ಕರ್ಕೊಂಡು ಒಳಗ್ ಹೋಗು. ಹಾ, ಯಾವಾಗ್ಲೂ ನನ್ ಬಾಯಿ ಮುಚ್ಚಿಸೋದೆ. ನಿಮ್ಗೆ ಯಾರಿಗೂ ಇಲ್ದೇ ಇರೋ ಜವಾಬ್ದಾರಿ ನಂಗ್ಯಾಕೆ? ಇಟ್ಕೊಳ್ಳಿ. ಯಾವತ್ತೋ ಒಂದಿನ ನಿಜ ನಿಮಗೆ ಗೊತ್ತಾಗತ್ತೆ. ಗೊತ್ತಾದ್ರೆ ಗೊತ್ತಾಗ್ಲಿ. ಮಲ್ಲಿ, ಏನ್ ನೋಡ್ತಾ ಇದ್ಯಾ? ಬಾಮ್ಮ ಒಳಗೆ, ಬಾಮ್ಮ.
ರೀ ಕಾಫಿ. ಕಾಫಿ ತಗೊಳ್ಳಿ ಅಂದ್ರೆ ನನ್ ಮುಖ ನೋಡ್ತಾ ಇದ್ದೀರಲ್ಲ, ಏನಿದೆ ನನ್ ಮುಖದಲ್ಲಿ? ನಿನ್ ಕುಂಕುಮ. ಕುಂಕುಮನ? ಅದ್ ಯಾವಾಗ್ಲೂ ಇದ್ದೇ ಇರುತ್ತಲ್ವಾ? ಕರೆಕ್ಟೇ, ಆದ್ರೆ ಸೃಷ್ಟಿಲಿ ಬೆಳಿಗ್ಗೆ ಹುಟ್ಟೋ ಸೂರ್ಯ ಬೆಳಗ್ಗೆ ಹೊತ್ತೇ ಕಾಣಿಸ್ತಾನೆ. ಆದ್ರೆ ಗಂಡನ್ಗೆ ರಾತ್ರಿ ಹೊತ್ತು ಸೂರ್ಯನ ನೋಡಕ್ಕಾಗೋದು ಈ ಕುಂಕುಮದಿಂದನೇ. ಕುಂಕುಮದಲ್ಲ? 50,000 ಸೀರೆ ಉಟ್ಕೊಂಡ್ರು, ₹1,00,000 ಒಡವೆ ಹಾಕೊಂಡ್ರು, ಹೆಣ್ಣಿಗೆ ಅಂದ ಆಕರ್ಷಣೆ ಹೀಗೆ ಕುಂಕುಮ ಇಟ್ಕೊಳ್ಳೋದ್ರಿಂದನೇ ಬರೋದು. ಗಂಡನ್ಗೆ ಆಯಸ್ ಕೊಡೋದು, ಹೆಣ್ಣಿಗೆ ಸೌಭಾಗ್ಯ ಬೆಳೆಸೋದು ಈ ಕುಂಕುಮನೇ ಅಲ್ವಾ? ಯಾಕೆ ನೋಡ್ಬಾರ್ದಾ? ಛೀ, ಹೋಗ್ರಿ. ಏಯ್ ಏಯ್, ನಾಚಿಕೆನಾ? ಅಣ್ಣ, ಏನಮ್ಮ? ಎಲ್ಗ್ ಹೋಗಿದ್ದೆ? ಸ್ವಲ್ಪ ಕೆಲ್ಸ ಇತ್ತು, ಹೊರಗೆ ಹೋಗಿದ್ನಮ್ಮ. ನಿನಗೆ ಎಷ್ಟ್ ಸಾರಿ ಹೇಳಿದೀನಿ ನನಗೆ ಹೇಳ್ದೆ ಎಲ್ಲೂ ಹೋಗ್ಬೇಡ ಅಂತ. ಸಾರಿ ಕಣಮ್ಮ. ಏನ್ ಸಾರಿ? ಇನ್ನೊಂದ್ಸರಿ ನಂಗೆ ಹೇಳ್ದೆ ಎಲ್ಲಾದ್ರೂ ಹೋದೆ ಅನ್ಕೋ. ಓ ಓಕೆ ಓಕೆ ಓಕೆ. ನೋಡಮ್ಮ, ನಿನಗೆ ಹೇಳ್ದೆ ನಾನು ಮನೆ ಬಾಗ್ಲು ಕೂಡ ದಾಟಲ್ಲ. ನಿನ್ ನೆರಳೆ ನಿನ್ನನ್ ಬಿಟ್ಟು ಹೋದ್ರು ನಾನ್ ಮಾತ್ರ ನಿನ್ನನ್ ಬಿಡಲ್ಲ. ಓಕೆನಾ? ಹಾ, ಪ್ರಾಮಿಸ್. ಏ ಮುದ್ಕಿ, ಏನಾಯ್ತೆ? ಹಲೋ. ಅಬ್ಬಾ, ಅದೇನೋ ಹಾಗೆ ಎದುರಿಸ್ಬಿಟ್ಟೆ. ಏನೋ ನೀನ್ ಹೆದರ್ಕೊಂಡ್ಯಾ? ನೀನು ಹೆಣ್ಣು ಹುಲಿನೇ, ನೀನೇ ಎಲ್ಲರನ್ನೂ ಹೆದರ್ಸ್ಬೇಕು. ನೀನೇ ಹೆದರ್ಕೊಂಡ್ಯಾ? ಹೋಗೋ. ಏನೇ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಓ, ತಾತ ನಿನ್ನ ಬಿಟ್ಟು ಹೋಗಿ ಸ್ವರ್ಗದಲ್ಲಿ ಅಪ್ಸರ ಜೊತೆ. ಸಾಕು, ಸುಮ್ನಿರೋ. ಇಲ್ ನೋಡೆ ಮುದುಕಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ ಗಂಡ ಬಿಟ್ಟು ಮೇಲಕ್ ಹೋದಾಗೆ ನಾನ್ ನಿನ್ನ ಬಿಟ್ಟೆಲ್ಲಿಗೂ ಹೋಗಲ್ಲ, ಸಾಯೋವರ್ಗೂ. ಅದೇ ಕಣೆ, ನೀನ್ ಸಾಯೋವರ್ಗೂ ನಿನ್ನ ಹೀಗೆ ಅಳಿಸ್ತಾ ಪ್ರೀತಿಸ್ತಾ ಇರ್ತೀನಿ. ಐ ಲವ್ ಯು ಮುದುಕಿ. ನಾನು ಅಷ್ಟೇ.
ಅಮ್ಮ ನಮ್ಮ ಹಣೆ ಬರ ಆಗಿದೆ. ದೇವ್ರು ಬರ್ದಿರೋದು ಯಾರು ತಪ್ಸಕ್ಕಾಗಲ್ಲ. ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ಮೊಮ್ಮಗ ತುಂಬಾ ಒಳ್ಳೆಯವರು. ಅವ್ರ ಗಂಡಾಗ್ ಸಿಕ್ಕಿದ್ದು ನನ್ನ ಅದೃಷ್ಟ. ಆದ್ರೂ ಬಿಟ್ಟು ಹೊರಟೋದ್ರು. ಅಂತ ಒಳ್ಳೆ ಮನುಷ್ಯ ನನ್ನ ಅದೃಷ್ಟನ ದುರಾದೃಷ್ಟ ಆಗಿ ಬದಲಾಯಿಸ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅವ್ರು ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಹೋಗ್ತಾರೆ ಅನ್ಕೊಂಡಿರ್ಲಿಲ್ಲ. ಆವತ್ತು ಚಪ್ಪಾಳೆ ಹೊಡ್ಕೊಂಡು ಸಂತೋಷ ಪಡದೆ ಇದ್ದಿದ್ರೆ ಇವತ್ತು ತಲೆ ಹೊಡ್ಕೊಂಡು ಅಳೋ ಹಾಗೆ ಇರ್ತಾ ಇರ್ಲಿಲ್ಲ. ಏಯ್, ಏನೇ ನಿಂದು? ಏನ್ ಹೇಳ್ತಾ ಇದ್ಯೆ? ಹಾವು ಕುಂಕುಮ ಇಟ್ಟಿದ್ದಕ್ಕೆ ಇವಳು ಗಂಡ ಬದುಕೇ ಇದ್ದಾನೆ ಅಂತ ಪೂಜೆ ಮಾಡಿ ಮುತ್ತೈದರಿಗೆ ಬಾಗ್ನ ಕೊಟ್ಟು ಹಬ್ಬ ಮಾಡಿದ್ರಿ. ಹಾವು ಕುಂಕುಮ ಇಟ್ರೆ ಗಂಡ ಬದುಕಿದಾನೆ ಅಂತ ಅಲ್ಲ ಅಂತ ನಾನು ಅವತ್ತೇ ಹೇಳಿದ್ನಾ? ನನ್ ಮಾತ್ ಯಾರಾದ್ರೂ ಕೇಳಿದ್ರಾ? ಏನೇ ನೀನು ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ಯಾ? ಕೆಟ್ಟದಾಗ ಏನು ಅಲ್ಲ. ತಾಯ್ತಾ ಕಟ್ಟಿಸ್ಕೊಂಡ್ ಮಾತ್ರಕ್ಕೆ ಜಾತಕ ಏನು ಬದ್ಲಾಗಲ್ಲ. ಹಾವು ಬಂದ್ ಕುಂಕುಮ ಇಟ್ಟಿದ್ ಮಾತ್ರಕ್ಕೆ ಸತ್ತಿರೋರು ಬದುಕ್ ಬರಲ್ಲ. ಅದೇ ನಿಜ ಆಗಿದ್ರೆ ಗಂಡ ಇಲ್ದೇ ಇರೋ ವಿಧವೆರೆಲ್ಲಾರು ಮುತ್ತೈದೆ ಆಗೋದಕ್ಕೆ ಯಾವ್ದಾದ್ರೂ ಹುತ್ತದ ಹತ್ರನೋ ಹಾವಾಡ್ಸೋನ್ ಹತ್ರನೋ ಅತ್ತೆ